ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯಾ? ಈ ಗುಮಾನಿ ಇರೋ ಕಾರಣ ಅಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅದು ಕೂಡ ಕಂಪ್ಲಿ ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸತತ 7 ಗಂಟೆಯಿಂದ ಕಂಟಿನ್ಯೂ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದು ಕಂಪ್ಲಿ ಗಣೇಶ್ ಮನೆಯಲ್ಲಿ ಇಡಿ ತಲಾಶ್ ನಡೆಸಿದೆ. ಸತತ 7 ಗಂಟೆಯಿಂದ ಇಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕಂಪ್ಲಿ ಪಟ್ಟಣದ ರಾಮಸಾಗರ್ ರಸ್ತೆಯಲ್ಲಿರುವಂತಹ ಮನೆ ಸುಮಾರು 10 ಕಡೆ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಭ್ರಷ್ಟಾಚಾರ ಇಲ್ಲ, ಏನೂ ಇಲ್ಲ, ಕ್ಲೀನ್ ಹ್ಯಾಂಡ್ ನಾವು ಅಂತ ಹೇಳ್ಕೊಂಡು ಬಂದಿರುವಂತಹ ರಾಜ್ಯ ಸರ್ಕಾರ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರ ಮನೆಯಲ್ಲಿ ಇಡಿ ರೇಡ್ ಆಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಸದ್ಯಕ್ಕೆ ನಾವು ನಿಮ್ಗೆ ತೋರಿಸ್ತಾ ಇದ್ವಿ, 10 ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. 7 ಗಂಟೆಗಳಿಂದ ನಿರಂತರ ಪರಿಶೀಲನೆ. ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ರೇಡ್ ಆಗಿದ್ದಾರೆ. ಹಾಗಾದ್ರೆ ಪ್ರತಿಯೊಂದನ್ನು ನಾವು ನಿಮ್ಗೆ ಡೀಟೇಲ್ಸ್ ತೋರ್ತಾ ಇದ್ವಿ. ಯಾರ್ಯಾರಿಗೆ ಇಡಿ ಶಾಕ್? ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕರು, ಇನ್ನೊಂದು ಕಡೆಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ ಶಾಸಕ, ನೋಡಿ ಇನ್ನೊಂದು ಕಡೆಯಲ್ಲಿ ತುಕಾರಾಂ ಕಾಂಗ್ರೆಸ್ ಸಂಸದ, ಬಳ್ಳಾರಿಯ ಸಂಸದರು ಇವರು. ಸೊ ಇವ್ರ ಮನೆಗಳ ಮೇಲ್ಗಳ ಇಡಿ ರೇಡ್ ಆಗ್ತಾ ಇದೆ. ಅನ್ನಪೂರ್ಣ ತುಕಾರಾಂ ಅವರ ಪತ್ನಿ. ಈಗ ಸದ್ಯ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ದಾಳಿ ಆಗ್ತಾ ಇದೆ 7 ಗಂಟೆಗಳಿಂದ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಂಜು ಪತ್ತಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್, ಈಗ ಒಬ್ಬರ ಮನೆ ಮೇಲೆ ರೇಡ್ ಆಗಿದೆ. ಸದ್ಯ ಯಾರ್ಯಾರ ಮನೆಗಳ ಮೇಲೆ ರೇಡ್ ಆಗ್ತಾ ಇದೆ, ಜೊತೆಗೆ ಈಗ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಸದ್ಯ ಏನೆಲ್ಲ ಸಿಕ್ಕಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಏನಂತಂದ್ರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿರುವಂತಹ ಹೊರವಲಯದಲ್ಲಿರುವಂತಹ ಕಂಪ್ಲಿ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಬೆಳಗಿನ ಜಾವ 7 ಗಂಟೆಯಿಂದ ಈವರೆಗೂ ಕೂಡ ಸತತ 7 ಗಂಟೆಯಿಂದ ಇಡೀ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಾವು ಇವಾಗ ಆ ಮನೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ಅವರ ಗಣೇಶ್ ಅವರ ಮನೆ. ಬೆಳಗಿನ ಜಾವ ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಸುಮಾರು 7 ಗಂಟೆಗೆ ಇಲ್ಲಿ ಬೆಂಗಳೂರಿಂದ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದು ಏಕಾಏಕಿ ಇಡೀ ಮನೆಯನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಇವಾಗ ಶಾಸಕರಾದಂತಹ ಗಣೇಶ್ ಅವರು ಕೂಡ ಅಧಿಕಾರಿಗಳ ಅಲ್ಲೇ ಇದ್ದಾರೆ. ಏನು ಈವರೆಗೂ ಕೂಡ ಊಟ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಲವು ವಿಷಯಗಳ ಬಗ್ಗೆನೂ ಕೂಡ ಅಲ್ಲಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಭಿಮಾನಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಭಿಮಾನಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ರು. ಅವರು ಕೂಡ ನಮ್ಮ ಶಾಸಕರಿಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ರು. ಇವಾಗ ಇಡಿ ಅಧಿಕಾರಿಗಳು ಸತತ 7 ಗಂಟೆಯಿಂದನೂ ಕೂಡ ಆ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಅಥವಾ ದಾಖಲಾತಿಗಳನ್ನು ಕೂಡ ಅವರು ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೂ ಕೂಡ ಶಾಸಕರಾದಂತಹ ಗಣೇಶ್ ಅವರು ಕೂಡ ಏನು ಅಲ್ಲಿ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ಬಂದಂತ ಸಮಯದಲ್ಲಿ ಒಳಗಡೆ ಇದ್ದಂತ ಅಲ್ಲಿ ಸಿಬ್ಬಂದಿಗಳು ಕೂಡ ಮಾಹಿತಿ ನೀಡಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೊರಗಡೆ ಜಮಾವಣೆಗೊಂಡಿದ್ದಾರೆ. ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಹೇಳಿ ಕೂಡ ಅವರಿಗೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಆದ್ರೆ ಈವರೆಗೂ ಕೂಡ ಇಡಿ ಅಧಿಕಾರಿಗಳು ಗಣೇಶ್ ಅವರನ್ನು ಹೊರಗಡೆ ಬಿಡದೆ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಸದ್ಯ ಈಗ ಯಾರ್ಯಾರ ಮನೆ ಇಡಿ ರೇಡ್ ಮಾಡ್ತಾ ಇದೆ? ಕಂಪ್ಲಿ ಗಣೇಶ್ ಅವರ ಮನೆ ಮಾತ್ರನ? ಸದ್ಯ ಈಗ ಎಲ್ಲೆಲ್ಲ ರೇಡ್ ಆಗ್ತಾ ಇದೆ? ಕಂಪ್ಲಿ ಗಣೇಶ್ ಅವರಿಗೆ ಸೇರಿರುವಂತಹ ಕಚೇರಿ ಮತ್ತು ಬೇರೆ ಎಲ್ಲೆಲ್ಲ ಏನೆಲ್ಲ ಸಿಕ್ಕಿದೆ ಅಂತ ಮಹತ್ವದ ದಾಖಲೆಗಳು? ಆದ್ರೆ ಗಣೇಶ್ ಅವರಿಗೆ ಸೇರಿದಂತ ಕಂಪ್ಲಿ ನಿವಾಸ ಅಂದ್ರೆ ಅದು ಕಂಪ್ಲಿ ಇದೊಂದು ಏನಿದೆ, ಇದೊಂದು ನಿವಾಸ ಮತ್ತು 2 ಕಡೆ ಅವರ ಕಚೇರಿಗಳಿದಾವೆ. ಆದ್ರೆ ಅಧಿಕಾರಿಗಳು ಕಚೇರಿಯಲ್ಲಿ ಯಾವುದೇ ರೀತಿಯಿಂದ ಪರಿಶೀಲನೆ ನಡೆಸ್ತಾ ಇಲ್ಲ. ಆದ್ರೆ ಅವರ ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಇವಾಗ ಸತತವಾಗಿ ಸುಮಾರು 7 ಗಂಟೆಯಿಂದನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಒಳಗಡೆ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಣೇಶ್ ಅವರನ್ನು ಕುಂದಿರಿಸಿಕೊಂಡು ಯಾವ್ಯಾವ ತಮಗೆ ಏನ್ ಡೌಟ್ಸ್ ಇದಾವೆ, ಯಾವ ರೀತಿ ಹಣದ ವ್ಯವಹಾರ ಆಗಿರ್ಬೋದು ಎಲ್ಲವನ್ನು ಕೂಡ ಅವರ ಕಡೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಇಲ್ಲಿ. ಓಕೆ, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಈಗ ಬಂದಿರುವಂತದ್ದು ಏನಂತ ಹೇಳಿದ್ರೆ, ನಾವು ಭ್ರಷ್ಟಾಚಾರ ಏನು ಮಾಡದೆ ಕ್ಲೀನ್ ಹ್ಯಾಂಡ್ ಅಲ್ಲಿ ಇದ್ವಿ, ಸೊ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋಕೆ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಮುಖವಾಗಿ ಆಲ್ಮೋಸ್ಟ್ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ರೇಡ್ ಆಗ್ತಾ ಇದೆ. ಅಂದ್ರೆ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ಅಂತ ಹೇಳೋಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದಾ ಇದನ್ನ?
ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆಯಾ? ಈ ಗುಮಾನಿ ಇರೋ ಕಾರಣ ಅಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಅದು ಕೂಡ ಕಂಪ್ಲಿ ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸತತ 7 ಗಂಟೆಯಿಂದ ಕಂಟಿನ್ಯೂ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದು ಕಂಪ್ಲಿ ಗಣೇಶ್ ಮನೆಯಲ್ಲಿ ಇಡಿ ತಲಾಶ್ ನಡೆಸಿದೆ. ಸತತ 7 ಗಂಟೆಯಿಂದ ಇಡಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕಂಪ್ಲಿ ಪಟ್ಟಣದ ರಾಮಸಾಗರ್ ರಸ್ತೆಯಲ್ಲಿರುವಂತಹ ಮನೆ, ಸುಮಾರು 10 ಕಡೆ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಭ್ರಷ್ಟಾಚಾರ ಇಲ್ಲ, ಏನೂ ಇಲ್ಲ, ಕ್ಲೀನ್ ಹ್ಯಾಂಡ್ ನಾವು ಅಂತ ಹೇಳ್ಕೊಂಡು ಬಂದಿರುವಂತಹ ರಾಜ್ಯ ಸರ್ಕಾರ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರ ಮನೆಯಲ್ಲಿ ಇಡಿ ರೇಡ್ ಆಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ. ಸದ್ಯಕ್ಕೆ ನಾವು ನಿಮ್ಗೆ ತೋರಿಸ್ತಾ ಇದ್ವಿ, 10 ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. 7 ಗಂಟೆಗಳಿಂದ ನಿರಂತರ ಪರಿಶೀಲನೆ. ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ರೇಡ್ ಆಗಿದ್ದಾರೆ. ಹಾಗಾದ್ರೆ ಪ್ರತಿಯೊಂದನ್ನು ನಾವು ನಿಮ್ಗೆ ಡೀಟೇಲ್ಸ್ ತೋರ್ತಾ ಇದ್ವಿ. ಯಾರ್ಯಾರಿಗೆ ಇಡಿ ಶಾಕ್? ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕರು, ಇನ್ನೊಂದ್ ಕಡೆಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ ಶಾಸಕ, ನೋಡಿ ಇನ್ನೊಂದ್ ಕಡೆಯಲ್ಲಿ ತುಕಾರಾಮ್ ಕಾಂಗ್ರೆಸ್ ಸಂಸದ, ಬಳ್ಳಾರಿಯ ಸಂಸದರು ಇವರು. ಸೊ ಇವ್ರ ಮನೆಗಳ ಮೇಲ್ಗಳ ಇಡಿ ರೇಡ್ ಆಗ್ತಾ ಇದೆ. ಅನ್ನಪೂರ್ಣ ತುಕಾರಾಮ್ ಅವರ ಪತ್ನಿ. ಈಗ ಸದ್ಯ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ದಾಳಿ ಆಗ್ತಾ ಇದೆ 7 ಗಂಟೆಗಳಿಂದ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮಂಜು ಪತ್ತಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್, ಈಗ ಒಬ್ಬರ ಮನೆ ಮೇಲೆ ರೇಡ್ ಆಗಿದೆ. ಸದ್ಯ ಯಾರ್ಯಾರ ಮನೆಗಳ ಮೇಲೆ ರೇಡ್ ಆಗ್ತಾ ಇದೆ? ಜೊತೆಗೆ ಈಗ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. ಸದ್ಯ ಏನೆಲ್ಲ ಸಿಕ್ಕಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಏನಂತಂದ್ರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿರುವಂತಹ ಹೊರವಲಯದಲ್ಲಿರುವಂತಹ ಕಂಪ್ಲಿ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಬೆಳಗಿನ ಜಾವ 7 ಗಂಟೆಯಿಂದ ಈವರೆಗೂ ಕೂಡ ಸತತ 7 ಗಂಟೆಯಿಂದ ಇಡೀ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಾವು ಇವಾಗ ಆ ಮನೆ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ಅವರ ಗಣೇಶ್ ಅವರ ಮನೆ. ಬೆಳಗಿನ ಜಾವ ಬೆಳಗ್ಗೆ 6 ಗಂಟೆಗೆ ಸುಮಾರು 7 ಗಂಟೆಗೆ ಇಲ್ಲಿ ಬೆಂಗಳೂರಿನಿಂದ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದು ಏಕಾಏಕಿ ಇಡೀ ಮನೆಯನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಇವಾಗ ಶಾಸಕರಾದಂತ ಗಣೇಶ್ ಅವರು ಕೂಡ ಅಧಿಕಾರಿಗಳ ಅಲ್ಲೇ ಇದ್ದಾರೆ. ಏನು ಈವರೆಗೂ ಕೂಡ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಲವು ವಿಷಯಗಳ ಬಗ್ಗೆನೂ ಕೂಡ ಅಲ್ಲಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಭಿಮಾನಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಅಭಿಮಾನಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ರು. ಅವರು ಕೂಡ ನಮ್ಮ ಶಾಸಕರಿಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಜಮಾವಣೆಗೊಂಡಿದ್ರು. ಇವಾಗ ಇಡಿ ಅಧಿಕಾರಿಗಳು ಸತತ 7 ಗಂಟೆಯಿಂದ ಕೂಡ ಆ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಅಥವಾ ದಾಖಲಾತಿಗಳನ್ನು ಕೂಡ ಅವರು ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೂ ಕೂಡ ಶಾಸಕರಾದಂತಹ ಗಣೇಶ್ ಅವರು ಕೂಡ ಏನು ಅಲ್ಲಿ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ಬಂದಂತ ಸಮಯದಲ್ಲಿ ಒಳಗಡೆ ಇದ್ದಂತ ಅಲ್ಲಿ ಸಿಬ್ಬಂದಿಗಳು ಕೂಡ ಮಾಹಿತಿ ನೀಡಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೊರಗಡೆ ಜಮಾವಣೆಗೊಂಡಿದ್ದಾರೆ. ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಹೇಳಿ ಕೂಡ ಅವರಿಗೆ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಆದ್ರೆ ಈವರೆಗೂ ಕೂಡ ಇಡಿ ಅಧಿಕಾರಿಗಳು ಗಣೇಶ್ ಅವರನ್ನು ಹೊರಗಡೆ ಬಿಡದೆ ಎಲ್ಲ ಆ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಸದ್ಯ ಈಗ ಯಾರ್ಯಾರ ಮನೆ ಇಡಿ ರೇಡ್ ಮಾಡ್ತಾ ಇದೆ? ಕಂಪ್ಲಿ ಗಣೇಶ್ ಅವರ ಮನೆ ಮಾತ್ರನ? ಸದ್ಯ ಈಗ ಎಲ್ಲೆಲ್ಲ ರೇಡ್ ಆಗ್ತಾ ಇದೆ? ಕಂಪ್ಲಿ ಗಣೇಶ್ ಅವರಿಗೆ ಸೇರಿರುವಂತಹ ಕಚೇರಿ ಮತ್ತು ಬೇರೆ ಎಲ್ಲೆಲ್ಲ ಏನೆಲ್ಲ ಸಿಕ್ಕಿದೆ ಅಂತ ಮಹತ್ವದ ದಾಖಲೆಗಳು? ಆದ್ರೆ ಗಣೇಶ್ ಅವರಿಗೆ ಸೇರಿದಂತ ಕಂಪ್ಲಿ ನಿವಾಸ ಅಂದ್ರೆ ಕಂಪ್ಲಿ ಇದೊಂದು ಏನಿದೆ, ಇದೊಂದು ನಿವಾಸ ಮತ್ತು 2 ಕಡೆ ಅವರ ಕಚೇರಿಗಳಿದಾವೆ. ಆದ್ರೆ ಅಧಿಕಾರಿಗಳು ಕಚೇರಿಯಲ್ಲಿ ಯಾವುದೇ ರೀತಿಯಿಂದ ಪರಿಶೀಲನೆ ನಡೆಸ್ತಾ ಇಲ್ಲ. ಆದ್ರೆ ಅವರ ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಇವಾಗ ಸತತವಾಗಿ ಸುಮಾರು 7 ಗಂಟೆಯಿಂದ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಒಳಗಡೆ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಣೇಶ್ ಅವರನ್ನು ಕುಂದಿರಿಸಿಕೊಂಡು ಯಾವ್ಯಾವ ತಮಗೆ ಏನ್ ಡೌಟ್ಸ್ ಇದಾವೆ, ಯಾವ ರೀತಿ ಹಣದ ವ್ಯವಹಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರ ಕಡೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಇಲ್ಲಿ. ಓಕೆ, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಈಗ ಬಂದಿರುವಂತದ್ದು ಏನಂತ ಹೇಳಿದ್ರೆ, ನಾವು ಭ್ರಷ್ಟಾಚಾರ ಏನು ಮಾಡದೆ ಕ್ಲೀನ್ ಹ್ಯಾಂಡಲ್ ಇದ್ವಿ, ಸೊ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋಕ್ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆಲ್ಮೋಸ್ಟ್ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ರೇಡ್ ಆಗ್ತಾ ಇದೆ. ಅಂದ್ರೆ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ ಅಂತ ಹೇಳೋಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದಾ ಇದನ್ನ?